Good morning, all. In today's session, we are going to continue the discussion on developing multimedia titles. So, up to yesterday session, we had discussion on four phases: phase 1, 2, 3, and 4. In today's session, we are going to continue with phase 5. So phase 5 tells about developing the specifications. Once you decided to develop an interactive multimedia title, so it will be treated as one project, and you need to decide various specifications so that you include on each screen of your multimedia title. So how you are going to arrange each element and how each element perform its functions on various objects. For example, if you put some buttons or if you put some label text, and when you click on a particular button or a label, what should next? So what should action it has to generate, that you need to decide in developing specifications. So new multimedia interactive multimedia titles ಅನ್ನ ಡೆವಲಪ್ ಮಾಡಲಿಕ್ಕೆ ಡಿಸೈಡ್ ಮಾಡಿದಾಗ ಐದನೇ ಫೇಸ್ ನಲ್ಲಿ ನೀವು ಸ್ಕ್ರೀನ್ ಯಾವ ರೀತಿ ಇರಬೇಕು ಮತ್ತು ಸ್ಕ್ರೀನ್ ನಲ್ಲಿ ಏನೇನ್ ಎಲಿಮೆಂಟ್ಸ್ ಗಳು ಇರಬೇಕು ಮತ್ತು ಸ್ಕ್ರೀನ್ ಎಲಿಮೆಂಟ್ಸ್ ಗಳನ್ನ ಅರೇಂಜ್ಮೆಂಟ್ ಹೇಗಿರಬೇಕು, ಯಾವ ಆಬ್ಜೆಕ್ಟ್ಸ್ ಗಳನ್ನ ನೀವು ಪ್ಲೇಸ್ ಮಾಡಬೇಕು. ಆಬ್ಜೆಕ್ಟ್ಸ್ ಅಂದ್ರೆ ಬಟನ್ ಇರ್ಬೋದು, ಲೇಬಲ್ ಇರ್ಬೋದು, ಟೆಕ್ಸ್ಟ್ ಬಾಕ್ಸ್ ಇರ್ಬೋದು. ಓಕೆ, ಆಮೇಲೆ ಅದರ ಜೊತೆಗೇನೆ ಪ್ರತಿ ಒಂದು ಆಬ್ಜೆಕ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಏನ್ ಆಗ್ಬೇಕು, ನೆಕ್ಸ್ಟ್ ಏನ್ ಆಕ್ಷನ್ ಜನರೇಟ್ ಆಗಬೇಕು, ದಟ್ ಯು ನೀಡ್ ಟು ಡಿಸೈಡ್. ಅಂಡ್ ಸ್ಪೆಸಿಫಿಕೇಶನ್ ಹೇಗಿರ್ಬೇಕು ಅಂದ್ರೆ ಇಟ್ ಶುಡ್ ಬಿ ಆಸ್ ಡಿಟೇಲ್ಡ್ ಆಸ್ ಪಾಸಿಬಲ್. ಅಂದ್ರೆ ಫುಲ್ ಫ್ಲೆಚ್ ಆಗಿರ್ಬೇಕು. ಯಾವುದೇ ಒಂದು ಆಕ್ಷನ್ ಜನರೇಟ್ ಮಾಡ್ಬೇಕಾಗಿದೆ ಅಂದ್ರೆ ಅದು ಕಂಪ್ಲೀಟ್ ಫಂಕ್ಷನ್ಸ್ ಅನ್ನ ಮುಗಿಸುವಂತ ರೀತಿಯಲ್ಲಿ ಇರ್ಬೇಕು. ಸೊ ಡಿಟೇಲ್ಡ್ ಆಗಿರ್ಬೇಕು ಅಂತ ಅರ್ಥ. So the more detailed and precise the specifications, the greater the chance of creating a title that will meet the objectives of the project on time and within the budget. ನೀವು ಫುಲ್ ಡಿಟೇಲ್ಡ್ ಆಗಿರುವಂತ ಸ್ಪೆಸಿಫಿಕೇಶನ್ಸ್ ಗಳನ್ನ ಹಾಕೋದ್ರಿಂದ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಆ ಮಲ್ಟಿಮೀಡಿಯಾ ಟೈಟಲ್ಸ್ ಗಳು ಮುಂದೆ ಏನಾಗ್ತದಂದ್ರೆ, ಏನ್ ಆಬ್ಜೆಕ್ಟಿವ್ ನಾವು ಇಟ್ಕೊಂಡು ಆ ಟೈಟಲ್ ಅನ್ನ ಡೆವಲಪ್ ಮಾಡ್ತಾ ಇದೀವಿ, ಆ ಆಬ್ಜೆಕ್ಟಿವ್ ಫುಲ್ಫಿಲ್ ಆಗುತ್ತೆ ಮತ್ತು ವಿದಿನ್ ದ ಟೈಮ್ ಲಿಮಿಟ್ ನಲ್ಲಿ ನಾವು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬಹುದು. ಅಂಡ್ ಆಸ್ ವೆಲ್ ಆಸ್ ಯು ಕ್ಯಾನ್ ಪ್ಲಾನ್ ದ ಬಜೆಟ್ ಅಂಡ್ ವಿದಿನ್ ದಟ್ ಬಜೆಟ್ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಪ್ರಾಜೆಕ್ಟ್. ಸೊ ಈ ಎಲ್ಲಾ ಸ್ಪೆಸಿಫಿಕೇಶನ್ಸ್ ಫೇಸ್ 5 ನಲ್ಲಿ ಬರುತ್ತೆ. ಸೊ ಈ ಫೇಸ್ 5 ನಲ್ಲಿ ಈ ಸ್ಪೆಸಿಫಿಕೇಶನ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ, ದೇರ್ ಆರ್ ಸರ್ಟನ್ ಎಲಿಮೆಂಟ್ಸ್ that should be included in the specification for all titles. Okay, so the common specifications ಏನ್ ಇರಬೇಕು ಅಂದ್ರೆ, so 4 specifications ಇರಬೇಕು. Targeting the playback systems, elements to be included, then functionality and user interface. ಈ ಮೂರು ಕಾನ್ಸೆಪ್ಟ್ ಗಳ ಸ್ಪೆಸಿಫಿಕೇಶನ್ಸ್ ಅನ್ನ ನೀವು ಇನ್ಕ್ಲೂಡ್ ಮಾಡ್ಬಿಟ್ರೆ ಸೊ ಇಂಟರಾಕ್ಟಿವ್ ಮಲ್ಟಿಮೀಡಿಯಾ ಬಹಳ ಎಫೆಕ್ಟಿವ್ ಆಗಿ ಡೆವಲಪ್ ಆಗುತ್ತೆ. So let us see one by one what do you mean by targeting the playback system. So you know that so playback system is nothing but, so by which system you are using the multimedia title applications. ಯಾವ ಕಂಪ್ಯೂಟರ್ ನಿಂದ ನಾವು ಮಲ್ಟಿಮೀಡಿಯಾ ಟೈಟಲ್ಸ್ ಗಳನ್ನ ಬಳಕೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಪ್ಲೇಬ್ಯಾಕ್ ಸಿಸ್ಟಮ್ ಅಂತ ಕರೀತಾರೆ. ಸೊ ನೀವು ಏನ್ ಮಾಡ್ಬೇಕು, ಮಲ್ಟಿಮೀಡಿಯಾ ಟೈಟಲ್ ಡೆವಲಪ್ ಮಾಡುವಾಗನೇ ಡಿಸೈಡ್ ಮಾಡಬೇಕು. ಸೊ ವಾಟ್ ಕೈಂಡ್ ಆಫ್ ಟಾರ್ಗೆಟ್ ಫಾರ್ ಪ್ಲೇಬ್ಯಾಕ್ ಇಸ್ ಯೂಶಲಿ you are going to decide. So today playback systems are available in varieties manner. ಅಂದ್ರೆ ಟ್ಯಾಬ್ಲೆಟ್ಸ್ ಸಿಗ್ತಾ ಇದಾವೆ, ಮೊಬೈಲ್ಸ್ ಇದಾವೆ, ನೋಟ್ಬುಕ್ಸ್ ಇದಾವೆ, ಲ್ಯಾಪ್ಟಾಪ್ಸ್ ಇದಾವೆ, ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಇದಾವೆ. ಸೊ ಹಿಂಗಾಗಿ ದೇರ್ ಆರ್ ವೆರೈಟೀಸ್ ಆಫ್ ಪ್ಲೇಬ್ಯಾಕ್ ಸಿಸ್ಟಮ್ಸ್ ಗಳು ಇರುವುದರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೆಲೆಕ್ಟ್ ಎ ಪರ್ಟಿಕ್ಯುಲರ್ ಟಾರ್ಗೆಟೆಡ್ ಪ್ಲೇಬ್ಯಾಕ್ ಸಿಸ್ಟಮ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅಂದ್ರೆ ಡಿಫರೆಂಟ್ ಅಪ್ಲಿಕೇಶನ್ಸ್ ಗೆ ಡಿಫರೆಂಟ್ ಟೈಪ್ಸ್ ಆಫ್ ನೀವು ಪ್ಲೇಬ್ಯಾಕ್ ಸಿಸ್ಟಮ್ಸ್ ಗಳನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ, ಇಫ್ ಅನ್ ಇನ್ಸ್ಟ್ರಕ್ಟರ್
who is developing a multimedia presentation would be confined to playback system set up in the classroom. ಈಗ ನಾನು ಒಬ್ಬ ಟೀಚರ್ ಆಗಿ ಕ್ಲಾಸ್ಗಳನ್ನ ಎಂಗೇಜ್ ಮಾಡಬೇಕಾಗಿದೆ ಅಥವಾ ಕ್ಲಾಸ್ ರೂಮ್ ನಲ್ಲಿ ಪ್ರೆಸೆಂಟೇಶನ್ಸ್ ಗಳನ್ನ ಕೊಡ್ತಾ ಕ್ಲಾಸ್ ತೆಗೆದುಕೊಳ್ಬೇಕಾಗಿದೆ ಅಂದ್ರೆ ನನಗೆ ಕ್ಲಾಸ್ ರೂಮ್ ನಲ್ಲಿ ಇರುವಂತಹ ಒಂದು ಸಿಸ್ಟಮ್ ಇದ್ರೆ ಸಾಕು, ಐ ಕ್ಯಾನ್ ಯೂಸ್ ದ ಮಲ್ಟಿಮೀಡಿಯಾ ಟೈಪ್. ಬಟ್ when a sales representative might be restricted by the model of laptop computer that he carries. ಅಕಸ್ಮಾತ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಏನಾದ್ರೂ ಮಲ್ಟಿಮೀಡಿಯಾ ಟೈಟ್ಲ್ ಯೂಸ್ ಮಾಡ್ತಾ ಇದ್ದಾನಂದ್ರೆ ಅವನ ಹತ್ರ ಲ್ಯಾಪ್ಟಾಪ್ ಇರುತ್ತೆ. ಯಾಕಂದ್ರೆ ಆತ ಪ್ರತಿಯೊಂದು ಶಾಪಿಗೆ ಹೋಗಿ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಅದರಲ್ಲಿ ಆತ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇರ್ತಾನೆ. ಸೊ ಆತನಲ್ಲಿ ಇರುವಂತಹ ಒಂದು ಪ್ಲೇಬ್ಯಾಕ್ ಸಿಸ್ಟಮ್ ಯಾವುದು ಅಂದ್ರೆ ಲ್ಯಾಪ್ಟಾಪ್. ಆದ್ರೆ a person developing a title that runs on a kiosk could be restricted to the kiosk hardware. ಅಕಸ್ಮಾತ್ ನನ್ನ ಹತ್ರ ಶಾಪಿಂಗ್ ಮಾಲ್ ಇದೆ ಅಥವಾ ನಾನು ರೈಲ್ವೆ ಸ್ಟೇಷನ್ ಸಲುವಾಗಿ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಒಂದು ಕಂಪ್ಯೂಟರ್ ಅನ್ನ ಸ್ಕ್ರೀನ್ ರೂಪದಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ, ಅದಕ್ಕೆ ಕಿಯಾಸ್ಕ್ ಅಂತಾರೆ. ಓಕೆ, ಅಲ್ಲಿ ಹೋಗಿ ಕಸ್ಟಮರ್ಸ್ ಗಳು ತಮಗೆ ಬೇಕಾದಂತಹ ಇನ್ಫಾರ್ಮೇಶನ್ಸ್ ಗಳನ್ನ ಆಕ್ಸೆಸ್ ಮಾಡ್ತಾರೆ. ಅಕಸ್ಮಾತ್ ನಮ್ಮ ಟೈಟಲ್ ಮಲ್ಟಿಮೀಡಿಯಾ ಟೈಟಲ್ ಕಿಯಾಸ್ಕ್ ಬೇಸ್ಡ್ ಇತ್ತಂದ್ರೆ ಅಥವಾ ಅಲ್ಲಿ ರೈಲ್ವೆ ಸ್ಟೇಷನ್ ಅಥವಾ ಶಾಪಿಂಗ್ ಮಾಲ್ ನಲ್ಲೂ ಯೂಸ್ ಮಾಡುವಂತದ್ದಿದ್ರೆ ದೆನ್ ಯು ಹ್ಯಾವ್ ಟು ಡೆವಲಪ್ ದಟ್ ಕೈಂಡ್ ಆಫ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್. ಅದರ ಜೊತೆಗೇನೆ ಸೊ ಕಂಪನೀಸ್ಗಳು ಸಾಮಾನ್ಯವಾಗಿ ಒಂದು ಸರ್ವೆ ಪ್ರಕಾರ 80% ಆಫ್ ದ ಕಂಪನೀಸ್ ಯೂಸಸ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್, ದಟ್ ಈಸ್ ವಿಂಡೋಸ್ ಬೇಸ್ಡ್ ಸಿಸ್ಟಮ್. ಅಂದ್ರೆ ಮೈಕ್ರೋಸಾಫ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇರುವಂತಹ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು ಸಾಮಾನ್ಯವಾಗಿ ಬಹಳಷ್ಟು ಕಂಪನೀಸ್ಗಳು ಬಳಕೆ ಮಾಡ್ತಾರೆ. ಒಂದು ಸರ್ವೆ ಪ್ರಕಾರ 80% ಆಫ್ ದ ಕಂಪನೀಸ್ uses the desktop computers. ಸೊ ಅವಾಗ ಏನಾಗ್ತದೆ, ಪ್ಲೇಬ್ಯಾಕ್ ಸಿಸ್ಟಮ್ ಡೆಸ್ಕ್ಟಾಪ್ ಕಂಪ್ಯೂಟರ್ ಆಗ್ತದೆ. ಆನ್ ದ ಅದರ್ ಹ್ಯಾಂಡ್ ಕೆಲವೊಂದು ಕಂಪ್ಯೂಟರ್ಸ್ ಗಳು ನೀವು ಏನಾದ್ರೂ ಎಜುಕೇಶನ್ ಮಾರ್ಕೆಟ್ ಸಲುವಾಗಿ ನೀವು ಡೆವಲಪ್ ಮಾಡ್ತಾ ಇದ್ದೀರಿ ಅಂದ್ರೆ, ಸೊ ಎಜುಕೇಶನ್ ಫೀಲ್ಡ್ ನಲ್ಲಿ ಆಪಲ್ ಸಿಸ್ಟಮ್ಸ್ ಗಳು ತುಂಬಾ ಫೇಮಸ್. ಅಂದ್ರೆ MBA ಅಥವಾ ಮಾಸ್ಟರ್ ಡಿಗ್ರೀಸ್ ಅಥವಾ ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಸ್ಟೂಡೆಂಟ್ಸ್ ಗಳು ಬಳಕೆ ಮಾಡುವಂತಹ ಕಂಪ್ಯೂಟರ್ಸ್ ಗಳು ಯಾವ್ದಂದ್ರೆ ಆಪಲ್ ಸಿಸ್ಟಮ್ಸ್. ಆಪಲ್ ಸಿಸ್ಟಮ್ಸ್ ನಲ್ಲಿ ವಿಂಡೋಸ್ ಇರಲ್ಲ, ಅದರ ಬದಲಾಗಿ ಮ್ಯಾಕ್ OS ಇರುತ್ತೆ. ಹೌದಾ? ಸೊ ಹಿಂಗಾಗಿ ಯು ಶುಡ್ ಕನ್ಸಿಡರ್ ಯಾವ ತರದ ಪ್ಲೇಬ್ಯಾಕ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಹೌಸ್ ಹೋಲ್ಡ್ ಕಂಪ್ಯೂಟರ್ಸ್ ಗಳಲ್ಲಿ ಎರಡೂ ತರಹದ ಪ್ಲಾಟ್ಫಾರ್ಮ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಈಗ ಮ್ಯಾಕ್ ಯೂಸ್ ಮಾಡ್ತಾರೆ ಅಂಡ್ ವಿಂಡೋಸ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾರೆ. ಹಿಂಗಾಗಿ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಬೋತ್ ದ ಆಪರೇಟಿಂಗ್ ಸಿಸ್ಟಮ್ಸ್ ವೈಲ್ ಡೆವಲಪಿಂಗ್ multimedia titles. So this is what type of targeting playback system you need to specify. And after that, the second point is elements to be included. So ನಿಮ್ಮ ಮಲ್ಟಿಮೀಡಿಯಾ ಟೈಟಲ್ಸ್ ನಲ್ಲಿ ಏನೇನು ಎಲಿಮೆಂಟ್ಸ್ ಗಳನ್ನ ಹಾಕಬೇಕಾಗಿದೆ ಅದನ್ನ ಡಿಸೈಡ್ ಮಾಡಬೇಕು. ಸೊ ಇಲ್ಲಿ ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾ ಡಿಟೇಲ್ಡ್ ಆಗಿರಬೇಕು ಮತ್ತು ವೇರಿಯಸ್ ಎಲಿಮೆಂಟ್ಸ್ ಗಳ ಯಾವ ರೀತಿ ಇರಬೇಕು, ಟೆಕ್ಸ್ಟ್ ಹೇಗಿರಬೇಕು, ಟೈಟಲ್ ಹೇಗಿರಬೇಕು. ಅಂಡ್ ಇಫ್ ಯು ವಾಂಟ್ ಟು ಇನ್ಕ್ಲೂಡ್ ಎ ಸೌಂಡ್, so sound should be recorded at 44 megahertz, so at least 16-bit a stereo type of sound record irbeku. And if you are using a resolution for a graphics, it should be at least 8-bit that uses 256 colors. And if you are using a video in the multimedia title, so it should use minimum of 15 frames per second. Of course ಇವಗೆಲ್ಲ ನಾವು 30 frames ಯೂಸ್ ಮಾಡ್ತಾ ಇದೀವಿ ಅನಿಮೇಷನ್ಸ್ ಗಳಲ್ಲಿ. ಸೊ ಮಿನಿಮಮ್ 15 ಫ್ರೇಮ್ಸ್ ಪರ್ ಸೆಕೆಂಡ್ ವಿಡಿಯೋ ನಲ್ಲಿ ಇತ್ತಂದ್ರೆ ಚೆನ್ನಾಗಿರುವಂತಹ ವಿಡಿಯೋಸ್ ಅನ್ನ ಹಾಕ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರ ಜೊತೆಗೇನೆ ಸೊ ದ ಸೈಜ್, ಸೊ ನೀವು ಬೇರೆ ಬೇರೆ ಎಲಿಮೆಂಟ್ಸ್ ಗಳನ್ನ ಆಬ್ಜೆಕ್ಟ್ಸ್ ಗಳನ್ನ ಸ್ಕ್ರೀನ್ ಮೇಲೆ ಪ್ಲೇಸ್ ಮಾಡಿದಾಗ how much size it should occupy in your screen, that you need to decide. Like if you are including photos, buttons, text blocks or pop-up boxes, so up to what size it should include on the screen, that you need to decide. And as well as you need to decide the text font, the font size, so as well as the what style you want to include for the font. ಅದರ ಜೊತೆಗೇನೆ ಸೊ ಕಲರ್ಸ್ ಆಫ್ ದ ಆಬ್ಜೆಕ್ಟ್ಸ್, ನೀವು ಬಟನ್ ಹಾಕಿದ್ರೆ ಬಟನ್ ಕಲರ್ ಯಾವ್ದಿರಬೇಕು ಅಥವಾ ಮೆನ್ಯೂ ಹಾಕಿದ್ರೆ ಮೆನ್ಯೂ ಕಲರ್ ಯಾವ್ದಿರಬೇಕು. ಸೊ ಆಲ್ ದೋಸ್ ಕಲರ್ ಸ್ಪೆಸಿಫಿಕೇಶನ್ ಆಲ್ಸೋ ಯು ನೀಡ್ ಟು ಡಿಸೈಡ್. ಆಮೇಲೆ ಯು ಹ್ಯಾವ್ ಟು ಆಲ್ಸೋ ಇನ್ಕ್ಲೂಡ್ ವಾಯ್ಸ್ ಓವರ್ ನರೇಷನ್ಸ್.
ಅಂದ್ರೆ ಎಲ್ಲಿ ಅವಶ್ಯಕತೆ ಇದೆ ನಿಮ್ಮ ಮಲ್ಟಿಮೀಡಿಯಾ ಟೈಟಲ್ಸ್ ನಲ್ಲಿ ನೀವೇ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ಗಳನ್ನ ರೆಕಾರ್ಡ್ ಮಾಡಿ ಹಾಕ್ಬೇಕು. ಸೊ ಆ ರೀತಿ ಹಾಕೋದ್ರಿಂದ ಏನಾಗುತ್ತೆ, ಯೂಸರ್ ಎಲ್ಲದನ್ನ ಓದಕ್ ಹೋಗಲ್ಲ, ನೀವ್ ಏನು ನರೇಶನ್ ಹಾಕಿರ್ತೀರಿ ಅದನ್ನ ಜಸ್ಟ್ ಕೇಳೋದ್ರ ಮುಖಾಂತರ ಅರ್ಥ ಮಾಡ್ಕೊಳ್ತಾರೆ. ಸೊ ನರೇಶನ್ ವಾಯ್ಸ್ ಓವರ್ ಹಾಕೋದು ಕೂಡ ಒಂದು ತುಂಬಾ ಒಳ್ಳೆಯ ಮಲ್ಟಿಮೀಡಿಯಾ ಟೈಟಲ್ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರ ಜೊತೆಗೆ ಥರ್ಡ್ ಪಾಯಿಂಟ್ ಈಸ್ ಯೂಸರ್ ಇಂಟರ್ಫೇಸ್. ಸೊ ನೀವು ಮಲ್ಟಿಮೀಡಿಯಾ ಟೈಟಲ್ಸ್ ಗಳಲ್ಲಿ ಯೂಸರ್ಸ್ ಗೆ ಈಸಿ ಆಗಿರುವಂತ ಇಂಟರ್ಫೇಸ್ ಅನ್ನ ಪ್ರೊವೈಡ್ ಮಾಡುದು. ಅಂದ್ರೆ ಲುಕ್, ಆಮೇಲೆ ಅದರ ಡಿಸೈನು, ಅಪಿರೆನ್ಸ್ ಏನಿದೆ, ಆಬ್ಜೆಕ್ಟ್ಸ್ ಗಳು ತುಂಬಾ ನೀಟ್ ಆಗಿ ಅರೇಂಜ್ ಆಗಿರಬೇಕು. ಆಮೇಲೆ ಈಸಿಯಾಗಿ ಯೂಸರ್ ಅದನ್ನ ಆಕ್ಸೆಸ್ ಮಾಡುವಂತಿರಬೇಕು. ಅಂಡ್ ಯೂಸರ್ ನ್ಯಾವಿಗೇಟ್ಸ್ ಥ್ರೂ ದ ಟೈಟಲ್ಸ್. ಸೊ ನೀವು ಹೇಗೆ ಮಲ್ಟಿಮೀಡಿಯಾ ಟೈಟಲ್ಸ್ ಕೊಡಬೇಕು ಅಂದ್ರೆ ಪ್ರತಿಯೊಂದು ಆಬ್ಜೆಕ್ಟ್ಸ್ ಗಳನ್ನ ಸೀಕ್ವೆನ್ಸ್ ಆಗಿ ಒನ್ ಬೈ ಒನ್ ಒಂದು ಟೈಟಲ್ ಇಂದ ಇನ್ನೊಂದು ಟೈಟಲ್ ಗೆ ಜಂಪ್ ಆಗ್ಬೇಕಾಗಿದೆ ಅಂದ್ರೆ ಜಸ್ಟ್ ಬೈ ಕ್ಲಿಕ್ ನೀವು ಮೆನ್ಯೂ ಆಪ್ಷನ್ಸ್ ಗಳನ್ನ, ಬಟನ್ಸ್ ಗಳನ್ನ ಪ್ರೊವೈಡ್ ಮಾಡೋದ್ರ ಮುಖಾಂತರ ಯೂಸರ್ ಗೆ ನ್ಯಾವಿಗೇಷನ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡಬೇಕು. ಸೊ ಇಲ್ಲಿ ಡಿಸೈನಿಂಗ್ ಇಶ್ಯೂಸ್ ತುಂಬಾ ಇರುತ್ತೆ. ಸೊ ಆದ್ರೂ ಕೂಡ ನೀವು ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಮಲ್ಟಿಮೀಡಿಯಾ ಟೈಟಲ್ ಸಕ್ಸಸ್ ಆಗೋದೇ ನೀವು ಯಾವ ರೀತಿಯಲ್ಲಿ ನಿಮ್ಮ ಟೈಟಲ್ಸ್ ಅನ್ನ ಡಿಸೈನ್ ಮಾಡಿದಿರಿ ಮತ್ತು ಆ ಡಿಸೈನ್ ಎಷ್ಟು ಯೂಸರ್ಗೆ ಇಷ್ಟ ಆಗುತ್ತೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬಹುದು. ಅಂಡ್ ದ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಈಸ್ ಫಂಕ್ಷನಾಲಿಟಿ. ಸೊ ಪ್ರತಿಯೊಂದು ಆಬ್ಜೆಕ್ಟ್ಸ್ ಗಳನ್ನ ಡಿಸೈಡ್ ಮಾಡಿದ ನಂತರ ದೆನ್ what kind of action it has to generate, that you have to decide in terms of functions. So objects ಗಳನ್ನ ಲೈಕ್ ಟೆಕ್ಸ್ಟ್, ಗ್ರಾಫಿಕ್ಸ್, ಬಟನ್ಸ್, ಹೈಪರ್ ಟೆಕ್ಸ್ಟ್, ನೀವು ಬೇರೆ ಬೇರೆ ಎಲಿಮೆಂಟ್ಸ್ ಗಳನ್ನ ಮಲ್ಟಿಮೀಡಿಯಾ ಟೈಟಲ್ಸ್ ಗಳಲ್ಲಿ ಪ್ಲೇಸ್ ಮಾಡಬಹುದು. ಸೊ ಒನ್ಸ್ ಯು ಪ್ಲೇಸ್ ದ ಆಬ್ಜೆಕ್ಟ್, ದೆನ್ ಯು ಹ್ಯಾವ್ ಟು write the program to react when the user generates some actions on a particular object. ಲೈಕ್ ಮೌಸ್ ಕ್ಲಿಕ್ ಮಾಡಿದಾಗ ಏನಾಗ್ಬೇಕು, ಮೌಸ್ ಡ್ರ್ಯಾಗ್ ಮಾಡಿದಾಗ ಏನಾಗ್ಬೇಕು. ಸೊ ಈ ರೀತಿಯಲ್ಲಿ ಆಪ್ಷನ್ಸ್ ಗಳನ್ನ ಆಕ್ಷನ್ ರೂಪದಲ್ಲಿ ನೀವು ಪ್ರೋಗ್ರಾಮ್ಸ್ ಗಳನ್ನ ಇನ್ಕ್ಲೂಡ್ ಮಾಡಬೇಕು. ಅಂದ್ರೆ ಏನಾಗ್ತದೆ, ಯೂಸರ್ ತನಗೆ ಬೇಕಾದಂತಹ ಫಂಕ್ಷನ್ಸ್ ಗಳನ್ನ ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡುವಂತ ರೀತಿಯಲ್ಲಿ ಮಲ್ಟಿಮೀಡಿಯಾ ಟೈಟಲ್ ಇಂಟರ್ಫೇಸ್ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಸ್ಕ್ರೀನ್ ನಲ್ಲಿ ಡೋರ್ ಹಾಕಿದ್ರಿ ಅಂತ ಅನ್ಕೊಳ್ಳಿ. ಸೊ ಡೋರ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಡೋರ್ ಓಪನ್ ಆಗ್ಬೇಕು, ಡೋರ್ ಓಪನ್ ಸೌಂಡ್ ಬರಬೇಕು. ಆಮೇಲೆ ಅಕಸ್ಮಾತ್ ನೀವು ಎಕ್ಸಿಟ್ ಬಟನ್ ಹಾಕಿದ್ರೆ ಸೊ ಎಕ್ಸಿಟ್ ಪಾಪ್ ಅಪ್ ವಿಂಡೋ ಬಂದು ಆರ್ ಯು ಶೋರ್ ಯು ವಾಂಟ್ ಟು ಎಕ್ಸಿಟ್ ಅಂತ ಮೆಸೇಜ್ ಕೊಡ್ಬೇಕು. ಯೂಸರ್ ಎಸ್ ಅಂದ್ರೆ ಮಾತ್ರ ಅದು ಎಕ್ಸಿಟ್ ಆಗ್ಬೇಕು. ಈ ರೀತಿಯಾದಂತಹ ಒಂದು ಆಕ್ಷನ್ ಜನರೇಷನ್ ಪ್ರೋಗ್ರಾಮ್ಸ್ ಗಳನ್ನ ನೀವು ಮಲ್ಟಿಮೀಡಿಯಾ ಟೈಟಲ್ ಆಬ್ಜೆಕ್ಟ್ ಮೇಲೆ ಬರಿಬೇಕಾಗುತ್ತೆ. ಅಂಡ್ ಕೊನೆಯಲ್ಲಿ ಯು ಶುಡ್ ಆಲ್ಸೋ ಇನ್ಕ್ಲೂಡ್ ದ ಫೀಡ್ಬ್ಯಾಕ್ ಬಟನ್. ಯಾಕಂದ್ರೆ ಫೀಡ್ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆತ ಎಕ್ಸಿಟ್ ಆದ್ಕೂಡನೆ ಸೊ ವಾಟ್ ಈಸ್ ಇಸ್ ಒಪಿನಿಯನ್ ಅಬೌಟ್ ದ ಅಪ್ಲಿಕೇಶನ್ ಹೇಗಿದೆ, ಅದು ಅದರ ಇಂಪ್ರೂವ್ಮೆಂಟ್ ಬಗ್ಗೆ ಆತನಿಂದ ಸಜೆಷನ್ಸ್ ತಗೋಬೇಕು, ಆತನಿಂದ ಫೀಡ್ಬ್ಯಾಕ್ ತಗೋಬೇಕು ಅಂತಂದ್ರೆ ಅಲ್ಲಿ ನೀವು ಪರ್ಟಿಕ್ಯುಲರ್ಲಿ ಟೆಕ್ಸ್ಟ್ ಬಾಕ್ಸ್, ಬಟನ್ಸ್ ಕೊಟ್ಟು ಯೂಸರ್ಗೆ ಟೈಪಿಂಗ್ ಮಾಡ್ಲಿಕ್ಕೆ ಮತ್ತು ಜಸ್ಟ್ ಸಬ್ಮಿಟ್ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ ತನ್ನ ಫೀಡ್ಬ್ಯಾಕ್ ಸಬ್ಮಿಟ್ ಮಾಡುವಂತ ರೀತಿಯಲ್ಲಿ ನೀವು ಕೊನೆಯಲ್ಲಿ ಫೀಡ್ಬ್ಯಾಕ್ ಇರಬೇಕು. ಆಮೇಲೆ ಒಂದು ಸ್ಕ್ರೀನ್ ಇಂದ ಇನ್ನೊಂದು ಸ್ಕ್ರೀನಿಗೆ ನ್ಯಾವಿಗೇಷನ್ ಮಾಡಬೇಕಾಗಿದೆ ಅಂದ್ರೆ ಸ್ಕ್ರೀನ್ಸ್ ಗಳು ತುಂಬಾ ಅಟ್ರಾಕ್ಟಿವ್ ಆಗಿರ್ಬೇಕು ಮತ್ತು ಈಸಿಯಾಗಿ ಇಂಟರ್ಫೇಸ್ ಮಾಡ್ಲಿಕ್ಕೆ ಬರ್ತಾ ಇರಬೇಕು. ಆ ರೀತಿಯಲ್ಲಿ ನಿಮ್ಮ ಫಂಕ್ಷನಾಲಿಟಿಗಳನ್ನ ಸೊ ಮಲ್ಟಿಮೀಡಿಯಾ ಇಂಟ್ರಾಕ್ಟಿವ್ ಡೆವಲಪ್ಮೆಂಟ್ ಮಾಡುವಾಗ ನೀವು ಇನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ದೀಸ್ ಆರ್ ದಿ ವೇರಿಯಸ್ ಪಾಯಿಂಟ್ಸ್ ದಟ್ ಟೆಲ್ಸ್ ಅಬೌಟ್ ದ ಡೆವಲಪಿಂಗ್ ದ ಸ್ಪೆಸಿಫಿಕೇಶನ್ಸ್ ಇನ್ ದ ಮಲ್ಟಿಮೀಡಿಯಾ titles. So this is what today's session. If you have any doubts, you may ask the questions. Okay, you may also send your queries through text message or WhatsApp message. I will reply to your queries. Okay, thank you for today's sessions. We'll continue in the next class with another topic. Thank you.